ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು KS ನಾರಾಯಣ ಸ್ವಾಮಿ. ಮೊದಲಿಗೆ ಮುಖ್ಯಾಂಶಗಳು. ಶಾಸಕ ಸುಬ್ಬಾರೆಡ್ಡಿಗೆ ಕೈತಪ್ಪಿದ ಸಚಿವ ಸ್ಥಾನ. ನಾಳೆ ಬುಧವಾರ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ಬಂದ್ಗೆ ಕರೆ. ನಿದ್ರೆ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರೈಲ್ವೆ ಬ್ರಿಡ್ಜ್ ಗೋಡೆಗೆ ಗುದ್ದಿದ ಟೊಮಾಟೊ ಟೆಂಪೋ. ಸ್ಥಳದಲ್ಲೇ ಚಾಲಕನ ದುರಂತ ಅಂತ್ಯ, ಟೆಂಪೋ ನಜ್ಜುಗೊಜ್ಜು. ಊರ ಜಾತ್ರೆಯಲ್ಲಿ ಸೂರಿಗಾಗಿ ಬೇಡಿಕೆ, ಮಳೆ ಸುರಿಸಮ್ಮ, ಮನೆ ಕೊಡಿಸಮ್ಮ ಎಂದು ಸಪ್ಲಮ್ಮ ಮಾರಮ್ಮ ದೇವಿಗೆ ಮೊರೆ ಇಟ್ಟ ಚೇಳ್ತಿನ್ನೆ ಅಂಬೇಡ್ಕರ್ ನಗರ ವಾಸಿಗಳು. ಗೌರಿಬಿದೂರಲ್ಲಿ ಕಳ್ಳರ ಅಟ್ಟಹಾಸಕ್ಕೆ ಬ್ರೇಕ್ ಎಂಬುದೇ ಇಲ್ಲ. ಒಂದೇ ರಾತ್ರಿ 3 ಅಂಗಡಿಗಳಿಗೆ ಕನ್ನ. ವೇಶ್ಯಾವಾಟಿಕೆ ನಡೆಸಿದ್ದ ಮನೆ ಮೇಲೆ ಪೊಲೀಸರ ಮಿಂಚಿನ ದಾಳಿ. 2 ಮಹಿಳೆಯರು, ಓರ್ವ ಪುರುಷನ ಬಂಧನ. ವಾರ್ತೆಗಳ ವಿವರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕರ ಸ್ವಗೃಹದ ಮುಂದೆ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಆಯಾಯ ತಾಲೂಕುಗಳ ಮುಖಂಡರು, ಕಾರ್ಯಕರ್ತರು ಜುಲೈ 5 ಬುಧವಾರ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಂದ್ ಮಾಡಲು ಒಮ್ಮತವಾದ ನಿರ್ಣಯ ತೆಗೆದುಕೊಂಡರು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬುಧವಾರ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ಬಂದ್ಗೆ ಕರೆ ನೀಡಿದ್ದಾರೆ. ಶಾಸಕರ ಸ್ವಗೃಹದ ಮುಂದೆ ಏರ್ಪಡಿಸಿದ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾಗಿಲ್ಲ. ಕ್ಷೇತ್ರದಲ್ಲಿ SN ಸುಬ್ಬಾರೆಡ್ಡಿರವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಮುನ್ನಡೆಸುತ್ತಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ಸೇರಿ 3 ತಾಲೂಕುಗಳು ಇದುವರೆಗೂ ಅಭಿವೃದ್ಧಿ ಕಂಡಿಲ್ಲ. ಇದುವರೆಗೂ ಆದ ಸಚಿವರು ಅವರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಬೇಕಾಗಿತ್ತು. ಆದರೆ ಸುಬ್ಬಾರೆಡ್ಡಿ ಸಚಿವ ಸ್ಥಾನ ನೀಡದೇ ಇರುವುದರಿಂದ ಕಾಂಗ್ರೆಸ್ನ ದೌರ್ಬಲ್ಯತನ ಆಗಿದೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ನ ಕಣ್ಣು ತೆರೆಸಲು, ಕಿವಿ ಕೇಳಿಸಲು ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು 3 ತಾಲೂಕುಗಳು ಬಂದ್ ಮಾಡಲು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಆಗಬೇಕು ಎಂದು ತಿಳಿಸಿದರು. ನಾಳೆ ನಾವು ನಮ್ಮ ಶಾಸಕರು ಆವಾಗ ಹೇಳ್ತೀವಿ, ಏನ್ ಮಾಡಲ್ಲ ಎಲ್ಲ ನಾವೆಲ್ಲ ತೀರ್ಮಾನ ತಗೊಂತೀವಿ, ನೀವ್ ಹೇಳ್ತಾರೆ ನಾವು ಕೇಳಕ್ ಆಗಲ್ಲ ಅಂತ ನಾನೇ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ನಾವು ಬಂದ್ ಮಾಡ್ಬೇಕು ಅಂತ ಒಂದು ನಮ್ಮ ತೀರ್ಮಾನ, ಮುಖಂಡರ ತೀರ್ಮಾನ ಎಲ್ಲರೂ ನಾವೆಲ್ಲರೂ ತಗೊಂಡಿದ್ವಿ. ಆ ತೀರ್ಮಾನಕ್ಕೆ ಎಲ್ಲರೂ ನಾವು ಬದಲಾಗಿ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು 3 ತಾಲೂಕುಗಳು ಕೂಡ ನಾವು ಯಶಸ್ವಿಯಾಗಿ ಬಂದನ್ನು ಮಾಡಿದಾಗ ಮಾತ್ರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಬಿಜೆಪಿ ಸರ್ಕಾರ ಇದ್ದಾಗ ಸುಬ್ಬಾರೆಡ್ಡಿ ಅವರಿಗೆ ಆಪರೇಷನ್ ಕಮಲ ಮಾಡಿದರು. ಸಚಿವ ಸ್ಥಾನ ನೀಡುತ್ತೇವೆ ಎಂದು ಬಿಜೆಪಿಗೆ ಬನ್ನಿ ಎಂದು ಆಹ್ವಾನ ನೀಡಿದರು. ಆದರೆ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷ ನಿಷ್ಠೆಯಾಗಿದ್ದಾರೆ. ನಿಷ್ಠಾವಂತ ಶಾಸಕ ಸುಬ್ಬಾರೆಡ್ಡಿರವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವರನ್ನಾಗಿ ಮಾಡಿಲ್ಲ. ಕ್ಷೇತ್ರದ ಮತದಾರರು ಕಾಂಗ್ರೆಸ್ಗೆ ಮತ ಚಲಾಯಿಸಿದವರಿಗೆ ಅಪಮಾನ ಮಾಡಿದೆ. ಕ್ಷೇತ್ರದ ಜನರಿಗೆ ಮೋಸ ಮಾಡಿದೆ. ಸಚಿವ ಸ್ಥಾನ ನೀಡುವಂತೆ ಬುಧವಾರ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ತಾಲೂಕುಗಳಲ್ಲಿ ಏಕಕಾಲಕ್ಕೆ ಬಂದ್ ಆಚರಿಸಲಾಗುವುದು ಎಂದು ತಿಳಿಸಿದರು. ಬಾಗೇಪಲ್ಲಿ ಕ್ಷೇತ್ರದ ಜನತೆಗೆ ನಿನ್ನೆ ನಡೆದಂಥ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಪಮಾನ ಆಗಿದೆ. ನಮ್ಮ ಕ್ಷೇತ್ರದ ಜನತೆಗೆ ಅನ್ಯಾಯವಾದಾಗ ನಾವೆಲ್ಲ ರಾಜೀನಾಮೆ ಕೊಡುವುದು ನಮ್ಮ ಕರ್ತವ್ಯ. ಇವತ್ತು ಸುಬ್ಬಾರೆಡ್ಡಿ ಅವರೆಲ್ಲ ಆಗಿರೋದ್ರಿಂದ ಅಪಮಾನ ಕ್ಷೇತ್ರದ ಜನತೆಗೆ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಇವತ್ತು ಸುಬ್ಬಾರೆಡ್ಡಿ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವರು ಸಿಕ್ಕಿದ ತಕ್ಷಣ ಅವ್ರ ಜೊತೆ ಮಾತಾಡಿ ನಾವೆಲ್ಲ ಅವರು ಏನೇ ನಿರ್ಣಯ ತಗೊಂಡ್ರು ಕೂಡ ಅವರ ಕೈ ಬಲಪಡಿಸ್ತೀವಿ. ಅದಕ್ಕೆ ಮುಂಚೆನೇ ಕಾಂಗ್ರೆಸ್ ಪಕ್ಷದ ಒಂದು ಹೈಕಮಾಂಡು, ರಾಜ್ಯ ಸರ್ಕಾರ ನಿನ್ನೆ 20 ಜನರನ್ನ ಮಂತ್ರಿ ಮಾಡಿತ್ತು. ಅದರಲ್ಲಿ ಸುಮಾರು ಒಬ್ಬರನ್ನ ತೆಗೆದು ಮತ್ತೆ ಆಲ್ಟರ್ನೇಟ್ ಮಾಡಿದ್ರು. ಈಗಾಗಲೇ ಕೆಲವು ಜಿಲ್ಲೆಗಳಿಗೆ 2 ಕೊಟ್ಟಿದ್ದಾರೆ.
ಸ್ವಲ್ಪ ಇದು ಮಾಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡುವಂಥ ಸಂದರ್ಭದಲ್ಲಿ ಸೌಮ್ಯ ಸ್ವಭಾವದ ವ್ಯಕ್ತಿ ಸುಬ್ಬಾರೆಡ್ಡಿ ಅವರು ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದಾರೆ. ಅವ್ರನ್ನ ಮಾಡಿದ್ರೆ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರ ಆಗೋದಕ್ಕೆ ಒಂದು ಬುನಾದಿ ಆಗುತ್ತೆ ಅಂತ ನಾವು ನಾಳೆ ಒಂದು ಬಂದ್ ಮಾಡುವ ಮುಖಾಂತರ. ಸಭೆ ನಂತರ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೆ ಸಂಚರಿಸಿ ಸಾರ್ವಜನಿಕರಿಗೆ ಬದಿ ವ್ಯಾಪಾರಿಗಳಿಗೆ, ಅಂಗಡಿ, ಹೋಟೆಲ್ ಮತ್ತು ಶಾಲಾ ಕಾಲೇಜುಗಳ ಮಾಲೀಕರಿಗೆ, ಆಟೋ, ಕಾರು, ಖಾಸಗಿ ಬಸ್ಗಳ ಬಂದ್ನ ಕರಪತ್ರವನ್ನು ವಿತರಿಸಿ ಬಂದ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಸಂಪೂರ್ಣವಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಮುಖಂಡರಾದ ಎಸ್ ರಮೇಶ್ ಬಾಬು, ಮಂಜಾತ್ ರೆಡ್ಡಿ, ಪೂಜಪ್ಪ, PR ಚಲಂ, ಆದಿರೆಡ್ಡಿ, ನರಸಿಂಹಪ್ಪ, ಶ್ರೀನಿವಾಸ್, ಸುಧಾಕರ್ ರೆಡ್ಡಿ, ಸೋಮಶೇಖರ್, ವಕೀಲ ಚಂದ್ರಶೇಖರ್ ರೆಡ್ಡಿ ಇತರರು ಇದ್ದರು. PS ರಾಜೇಶ್, E-News TV, ಬಾಗೇಪಲ್ಲಿ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ವಿಕ್ರಮ್ ಕಾಲೇಜು ಸಮೀಪ ಇರುವ ರೈಲ್ವೆ ಅಂಡರ್ ಪಾಸ್ ಪಿಲ್ಲರ್ ಗೋಡೆಗೆ ಟೊಮೆಟೊ ಸಾಗಿಸುತ್ತಿದ್ದ ಟೆಂಪೋ ಡಿಕ್ಕಿ ಹೊಡೆದಿದ್ದ ಪರಿಣಾಮ ಟೆಂಪೋ ಮಾಲೀಕ ಹಾಗೂ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಸಂಭವಿಸಿದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ರೈಲ್ವೆ ಅಂಡರ್ ಪಾಸ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ನೆರೆಯ ಚೇಳೂರು ತಾಲೂಕಿನ ಚಾಕ್ವೇಲ ಗ್ರಾಮದ ನಿವಾಸಿ 35 ವರ್ಷದ ಬಾಬು ನಾಯಕ್ ಎಂಬುವರು ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಾಬು ಅವರು ಚಾಕ್ವೇಲ ಗ್ರಾಮದಿಂದ ಟೆಂಪೋದಲ್ಲಿ ಟೊಮ್ಯಾಟೊ ಕ್ರೇಟ್ಗಳನ್ನು ಲೋಡ್ ಮಾಡಿಕೊಂಡು ಚಿಂತಾಮಣಿ APMC ಮಾರುಕಟ್ಟೆಗೆ ಬರುತ್ತಿದ್ದರು. ಮಾರುಕಟ್ಟೆ ಸಮೀಪಿಸುತ್ತಿದ್ದಂತೆ ಚಾಲಕನಿಗೆ ನಿದ್ರೆ ಮಂಪರು ಆವರಿಸಿದ ಪರಿಣಾಮ ನಿಯಂತ್ರಣ ತಪ್ಪಿದ ಟೆಂಪೋ ನೇರವಾಗಿ ರೈಲ್ವೆ ಬ್ರಿಡ್ಜ್ಗೆ ಗೋಡೆಗೆ ಹೊಡೆದು ಡಿಕ್ಕಿಯಾಗಿದೆ. ಅಪಘಾತದ ಭೀಕರತೆ ಟೆಂಪೋದ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸುದ್ದಿ ತಿಳಿದಂತೆ ಸ್ಥಳಕ್ಕೆ ಧಾವಿಸಿದ 112 ತುರ್ತು ಪೊಲೀಸ್ ಸಿಬ್ಬಂದಿ, ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ರಕ್ಷಣಾ ಕಾರ್ಯ ಕೈಗೊಂಡರು. ವಾಹನದೊಳಗೆ ಸಿಲುಕಿಕೊಂಡಿದ್ದ ಮೃತದೇಹವನ್ನು ಹೊರತೆಗೆಯಲು ಪೊಲೀಸರು ಹಾಗೂ ಸ್ಥಳೀಯರು ಸುಮಾರು 1.5 ಗಂಟೆಗಳ ಕಾಲ ಶ್ರಮವಹಿಸಬೇಕಾಯಿತು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದಿಂದಾಗಿ ರಸ್ತೆಯಲ್ಲಿ ಉಂಟಾಗಿದ್ದ ಸಂಚಾರ ಅಡಚಣೆಯನ್ನು ಪೊಲೀಸರು ವಾಹನ ತೆರವುಗೊಳಿಸಿ ಸುಗಮಗೊಳಿಸಿದ್ದಾರೆ. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ದೇವಪ್ಪ, E-News TV, ಚಿಂತಾಮಣಿ. ಅಮ್ಮ ಸಪ್ಲಮ್ಮ, ಮಾರಮ್ಮ ದೇವಿ, ಕಾಲಕ್ಕೆ ಸರಿಯಾಗಿ ಮಳೆ ಸುರಿಸಮ್ಮ. 20 ವರ್ಷಗಳಿಂದ ಮನೆಯ ಮಠ ಇಲ್ಲದೆ ಅರ್ಧಂಬರ್ಧ ಸೂರಲ್ಲಿ ಬದುಕು ನಡೆಸುತ್ತಿದ್ದೇವೆ. ನಿನಗೆ ಮರೆಯದೆ ಪ್ರತಿ ವರ್ಷ ಕುರಿ, ಕೋಳಿ ಬಲಿ ಕೊಟ್ಟು ಜಾತ್ರೆ ಮಾಡುತ್ತಿದ್ದೇವೆ. ಈಗಲಾದರೂ ಸರ್ಕಾರದ ಕಣ್ಣು ತೆರೆಸಿ ಮುಖಂಡರುಗಳಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಕಾಲೋನಿಗೆ ಕರೆಂಟು, ನೀರು ಕೊಡಿಸಿ ಕಾಪಾಡಮ್ಮ ಎಂದು ಬೇಡಿಕೊಂಡ ಕುರಿ, ಕೋಳಿ ಬಲಿ ಕೊಟ್ಟು ಜಾತ್ರೆ ನಡೆಸಿದ ಕಾಲೋನಿ ಕತೆ ಇದು. ಎಲ್ಲಿ ಗೊತ್ತಾ? ಈ ಸುದ್ದಿ ನೋಡಿ. ಹೌದು, ನೀವು ನೋಡ್ತಿರೋ ಈ ಅರೆಬರೆ ನಿರ್ಮಾಣವಾದ ಕಟ್ಟಡಗಳು, ಸಾಲು ಸಾಲದ ರಸ್ತೆಗಳು, ನೀರಿಲ್ಲದೆ, ಕರೆಂಟ್ ಇಲ್ಲದೆ, ಬುಡ್ಡಿ ದೀಪಗಳಲ್ಲಿ ಜೀವನ ಸಾಗಿಸುತ್ತಿರುವ ಶೇಡ್ದಿನ್ನೆ ಅಂಬೇಡ್ಕರ್ ಕಾಲೋನಿಯಲ್ಲಿ ನಡೆದ ಸಪ್ಲಮ್ಮ ಮಾರಮ್ಮ ದೇವಿ ಜಾತ್ರೆಯ ವ್ಯಥೆಯ ಕಥೆ ಇದು. ಹೌದು, ಕಳೆದ ಸುಮಾರು 20 ವರ್ಷಗಳಿಂದ ನಮಗೆ ನಿವೇಶನ ಮಂಜೂರು ಮಾಡಿಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡಿ ಎಂದು ಚಿಕ್ಕಬಳ್ಳಾಪುರ ತಾಲೂಕು ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯ ಶೇಡ್ದಿನ್ನೆ ಬಳಿ ಇರುವ ಸರ್ವೆ ನಂಬರ್ 72/4ರಲ್ಲಿ ಸುಮಾರು 3 ಎಕರೆ ಸರ್ಕಾರಿ ಜಮೀನು ಬಂಜರು ಭೂಮಿಯಲ್ಲಿ ತಾತ್ಕಾಲಿಕ ಗುಡಿಸಲುಗಳು, ಸಿಮೆಂಟ್ ಇಟ್ಟಿಗೆ ಗೋಡೆಗಳ ಮನೆಗಳು ನಿರ್ಮಾಣ ಮಾಡಿಕೊಂಡು ಸುಮಾರು 150 ಕುಟುಂಬಗಳು ವಾಸ ಮಾಡುತ್ತಿದ್ದೇವೆ. ಯಾವ ಜನಪ್ರತಿನಿಧಿಗಳು ಬಳಿ ವಿನಂತಿಸಿದರೂ ಏನೂ ಆಗಿಲ್ಲ. ಹೋಗಲಿ, ಇಲ್ಲಿ ವಾಸಿಸುತ್ತಿರುವ ಜನರಿಗೆ ಪಂಚಾಯಿತಿಯಿಂದ ಆದರೂ ಕುಡಿಯುವ ನೀರು ಒದಗಿಸಿಲ್ಲ, ವಿದ್ಯುತ್ ಸರಬರಾಜು ಮೊದಲೇ ಇಲ್ಲ. ಇಂಥ ಹೀನಾಯ ಬದುಕು ಸಾಗಿಸುತ್ತಿರುವ ಬಡಜನರ ದಲಿತ ಕುಟುಂಬಗಳು ಸಹ ಇಂದು ಸಪ್ಲಮ್ಮ ದೇವಿ ಹಾಗೂ ಮಾರಮ್ಮ ದೇವಿಯ ಮೆರವಣಿಗೆಯಲ್ಲಿ ದೇವರುಗಳನ್ನು ಒತ್ತು ತಂದು ಊರ ಜಾತ್ರೆ ಮಾಡಿದರು. ತಂಬಿಟ್ಟು ದೀಪ ಹೊತ್ತು ಕುರಿ, ಕೋಳಿ ಬಲಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದರು. ದಿನ್ನೆ ಅಂತ ಹೇಳ್ಬಿಟ್ಟು ಊರಿನಡಿ ಮಚರಾ ಚಡ್ ದಿನ್ನೆ, ಇದು ಆರೋಬಂಡೆ ಗ್ರಾಮ ಪಂಚಾಯತ್ ಸೇರಿರೋದು. 20 ವರ್ಷಗಳಿಂದ ಇಲ್ಲೇ ಇದ್ದೀವಿ. 20 ವರ್ಷಗಳಿಂದ ಈ ವರ್ಷವೇ ಜಾತ್ರೆ ಮಾಡಬೇಕು ಅಂತ ಮಾಡಿದ್ದೀವಿ. ಊರೆಲ್ಲರೂ ಸೇರಿ ಜಾತ್ರೆ ಮಾಡಿದ್ದೀವಿ. ನಮಗೆ ಈ ಸರ್ಕಾರಕ್ಕೆ ಇದು ಮಾಡ್ತಾಯಿದ್ದೀವಿ, ಸೈಟ್ಗಳು ಕೊಡಬೇಕು, ಇದು ಮಾಡಬೇಕು ಅಂತ DC ಗಮನಕ್ಕೆ ಹೋಗಿದೆ, ತಹಸೀಲ್ದಾರ್ ಗಮನಕ್ಕೆ ಹೋಗಿದೆ, ಎಲ್ಲರ ಗಮನಕ್ಕೂ ತಂದಿದ್ದೀವಿ.
ಈಗ ಒಂದು ಸ್ವಲ್ಪ ಇದೊಂದು ಜನಜಾತ್ರೆ ಮಾಡಿ ಒಂದು ಸ್ವಲ್ಪ ತೋರ್ಸೋಣ, ಜನಗಳನ್ನೆಲ್ಲ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ಮಾಡ್ತಾ ಇರೋದು. 20 ವರ್ಷಗಳಿಂದ ಇಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ. ಪಂಚಾಯತಿಯವರು ಒಂದೊಂದು ಟ್ಯಾಂಕರ್ ನೀರು ಹಾಕ್ಕೊಡ್ತಾರೆ ವಾರಕ್ಕೆ. ಜಾತ್ರೆ ಅಂದಾಕ್ಷಣ ಊರ ತುಂಬ ಕಾರು, ದ್ವಿಚಕ್ರ ವಾಹನಗಳು ತುಂಬಿ ಊರ ತುಂಬ ಜನ ಗಿಜಿಗಿಡುವಂತೆ ಇರುವ ಯಾವ ಮನೆಯಲ್ಲೂ ನೋಡಿದರೂ ಬಾಡೂಟದ ಗಮಲು ಬಡಿಯುತ್ತದೆ. ಊರಿಗೆ ಸ್ವಾಗತದ ಫಲಕಗಳು, ಮುಖಂಡರ ಭಾವಚಿತ್ರ ಎದ್ದು ಕಾಣುವ ಫ್ಲೆಕ್ಸ್ಗಳು ರಾರಾಜಿಸುತ್ತಿರುತ್ತವೆ. ಆದರೆ ಈ ಅನಾಥ ಗ್ರಾಮ ಯಾರೂ ಹೇಳದ ಕೇಳದ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಎನ್ನುವಂತಿರುವ ಅಂಬೇಡ್ಕರ್ ನಗರದಲ್ಲಿ ಅದ್ಯಾವ ಆಡಂಬರವೂ ಇಲ್ಲದೆ ನಡೆದ ಜಾತ್ರೆ ಇದಾಗಿದ್ದು, ಕಟ್ಟಿಕೊಂಡ ಮನೆಗಳಿಗೆ ದಾಖಲಾತಿ ಮಾಡಿಕೊಟ್ಟರೆ ಸಾಕು, ನಮಗೆ ಜಾತ್ರೆಯಲ್ಲಿ ಹೊಟ್ಟೆ ತುಂಬ ಉಂಡಷ್ಟು ಸಂತೋಷವಾಗುತ್ತದೆ ಎನ್ನುವಂತಿತ್ತು. ಸುಮಾರು 20 ವರ್ಷಗಳಿಂದ ಈಡೇರದ ಬೇಡಿಕೆ. ಈ ಜಾತ್ರೆ ಮಾಡಿ ಊರ ದೇವಗಳಿಗೆ ತಮ್ಮ ಬೇಡಿಕೆ ಸಲ್ಲಿಸಿದರಾದರೂ ಈಡೇರುತ್ತಾ ಎಂದು ಕಾಯುವ ಇವರ ಬೇಡಿಕೆ ಕೂಡಲೇ ಈಡೇರಲಿ ಎಂಬುದೇ ನಮ್ಮ ಕಳಕಳಿ. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ TV ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ TVಗೆ ಸ್ವಾಗತ. ಗೌರಿಬಿದನೂರು ನಗರದಲ್ಲಿ ಕಳ್ಳರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಒಂದೆಡೆ ಅಂಗಡಿಗಳ ಬೀಗ ಒಡೆದು ಕಳ್ಳತನ, ಮತ್ತೊಂದೆಡೆ ದ್ವಿಚಕ್ರ ವಾಹನ ಕಳವು, ಇನ್ನೊಂದೆಡೆ ನಿರ್ಮಾಣ ಸಾಮಗ್ರಿಗಳ ಕಳ್ಳತನಗಳು ನಿರಂತರವಾಗಿ ನಡೆಯುತ್ತಿದ್ದು, ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಬೀಳದಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ವೃತ್ತದ ಸಮೀಪದ ಮಸೀದಿ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಅಗ್ರಿಗೇಟ್ ಸೇರಿದಂತೆ 3 ಅಂಗಡಿಗಳನ್ನು ಕಳ್ಳರು ಗುರಿಯಾಗಿಸಿಕೊಂಡಿದ್ದಾರೆ. 3 ತಿಂಗಳ ಹಿಂದೆಯೂ ಇದೇ ಅಂಗಡಿಗಳ ಬೀಗ ಒಡೆದು ಕಳ್ಳತನಕ್ಕೆ ಯತ್ನಿಸಲಾಗಿತ್ತು. ಆಗ ಪ್ರಕರಣ ದಾಖಲಾಗಿದ್ದರೂ ಆರೋಪಗಳು ಪತ್ತೆಯಾಗಿರಲಿಲ್ಲ. ಈಗ ಮತ್ತೊಮ್ಮೆ ಅದೇ ಅಂಗಡಿಗೆ ನುಗ್ಗಿ ಕಳ್ಳರು 6,000 ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಅಂಗಡಿಯೊಳಗೆ ಕೆಲಕಾಲ ತಂಗಿ ಚಿಪ್ಸ್ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಸೇವಿಸಿ ತೆರಳಿರುವುದು ಅಂಗಡಿ ಮಾಲೀಕರನ್ನು ಮತ್ತಷ್ಟು ಬೆಚ್ಚಿ ಬೀಳಿಸಿದೆ. ಇದೇ ವೇಳೆ ಇಡಗೂರು ಮುಖ್ಯ ರಸ್ತೆ ಪಕ್ಕದಲ್ಲಿರುವ ತಿರುಮಲಗಿರಿ ಪ್ರಾವಿಷನ್ ಸ್ಟೋರ್ ಹಾಗೂ ಪಕ್ಕದ ಸಾಗರ್ ಬೇಕರಿ ಅಂಗಡಿಗಳ ಬೀಗಗಳನ್ನು ಕಳ್ಳರು ಮುರಿದಿದ್ದಾರೆ. ಆದರೆ ಶಟರ್ ತೆರೆಯಲು ಸಾಧ್ಯವಾಗದೆ ವಿಫಲರಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಗರದಲ್ಲಿ ಅಂಗಡಿಗಳಷ್ಟೇ ಅಲ್ಲದೆ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮನೆಗಳ ಮುಂದೆ ನಿಲ್ಲಿಸಿದ ಬೈಕ್ಗಳು ರಾತ್ರಿ ವೇಳೆಗೆ ಕಾಣೆಯಾಗುತ್ತಿದ್ದು, ಕೆಲವು ವಾಹನಗಳು ಮರುದಿನ ನಗರದ ಹೊರವಲಯದ ಪೊದೆಗಳಲ್ಲಿ ಪತ್ತೆಯಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಈ ಪ್ರಕರಣಗಳಲ್ಲಿಯೂ ಆರೋಪಿಗಳು ಇನ್ನೂ ಪೊಲೀಸರ ಬಲಿಗೆ ಬೀಳದಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಇಲ್ಲಿ 3 ತಿಂಗಳಿಂದನೂ ಕೆಲವು ಜನ ಕಳ್ಳರು ದುಷ್ಕರ್ಮಿಗಳು ಬಂದುಬಿಟ್ಟು ಈ ಡೋರುಗಳು ಬಾಗಿಲುಗಳೆಲ್ಲ ಎತ್ತಿದ್ರು. ಇದೇ ನಮ್ಮ ಕಾಂಪ್ಲೆಕ್ಸಲ್ಲಿ 2 ಅಂಗಡಿ ಮತ್ತು ಬಜಾರ್ ರೋಡಲ್ಲಿ 5-6 ಅಂಗಡಿಗಳು ಈ ಥರ ಮಾಡಿ ಹೋಗಿದ್ರು. ಆದರೆ ಆವತ್ತಿನ ದಿವಸ ಡೋರ್ ಎತ್ತಕ್ಕಾಗದೆ ಎಲ್ಲ ಲಾಕುಗಳೆಲ್ಲ ಹೊಡೆದಾಕಿ ಹೊರಟೋಗಿದ್ರು. ಆಮೇಲೆ ಇದು 3 ತಿಂಗಳಾದಮೇಲೆ ಇವತ್ತಿನ ದಿವಸ ಬಂದುಬಿಟ್ಟು ಲಾಕುಗಳೆಲ್ಲ ಹೊಡೆದಾಕಿ ಅರ್ಧ ಶೆಟ್ರ್ ಎತ್ತಿ ಒಳಗಡೆ ಕ್ಯಾಶಲ್ಲಿ ಒಂದು 4-5 ಸಾವಿರ 6,000 ಒಳಗಡೆ 6,000ವರೆಗೂ ಅಮೌಂಟ್ ಇತ್ತು. ಅಮೌಂಟ್ ತಗೊಂಡು ಹೋಗಿದ್ದಾರೆ. ಇದರ ನಡುವೆ ನಗರದ ಬೈಪಾಸ್ ರಸ್ತೆಯ ಲೇಔಟ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಚೌಲ್ಟ್ರಿಗಾಗಿ ಸಂಗ್ರಹಿಸಿಟ್ಟಿದ್ದ ಕಬ್ಬಿಣದ ಕಾಲಂಗಳನ್ನು ಕಳುವು ಮಾಡಿರುವ ಪ್ರಕರಣದಲ್ಲಿ ಮಾಲೀಕರಿಗೆ ಸುಮಾರು 3 ಲಕ್ಷ ನಷ್ಟ ಉಂಟಾಗಿದೆ. 10 ದಿನಗಳ ಹಿಂದೆ ದೂರು ನೀಡಿದರೂ ಪ್ರಕರಣದಲ್ಲಿ ಗಮನಾರ್ಹ ಪ್ರಗತಿ ಕಂಡು ಬಂದಿಲ್ಲ ಎಂದು ಸಂಬಂಧಪಟ್ಟವರು ಆರೋಪಿಸಿದ್ದಾರೆ.
ನಗರದಲ್ಲಿ ಪದೇ ಪದೇ ನಡೆಯುತ್ತಿರುವ ಕಳ್ಳತನಗಳು ವ್ಯಾಪಾರಸ್ಥರಲ್ಲಿ ಆತಂಕ ಸೃಷ್ಟಿಸಿವೆ. ರಾತ್ರಿ ವೇಳೆ ಪೊಲೀಸ್ ಗಸ್ತು ಬಲಪಡಿಸುವುದು, ಸಿಸಿ ಕ್ಯಾಮೆರಾಗಳನ್ನು ಪರಿಣಾಮಕಾರಿಯಾಗಿ ಬಳಸುವುದು ಹಾಗೂ ಸರಣಿ ಕಳ್ಳತನ ಪ್ರಕರಣಗಳ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದ್ದ ವೇಷವಾಟಿಕೆ ಅಡಗುತಾಣದ ಮನೆಯ ಮೇಲೆ ಪೊಲೀಸರು ದಾಳಿ ನಡೆಸಿ ದಂಧೆ ನಡೆಸುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಓರ್ವ ಗ್ರಾಹಕನನ್ನು ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯನ್ನಾಧರಿಸಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಅಪರಾಧ ದಳದ ಕೆಂಚಾರ್ಲಹಳ್ಳಿ ಪಿಎಸ್ಐ ಶ್ಯಾಮಲ ಸಿಬ್ಬಂದಿ ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಎಸ್ ನೇತೃತ್ವದ ತಂಡ ಕನ್ನಂಪಲ್ಲಿಯಿಂದ ಕಲ್ಲಹಳ್ಳಿಗೆ ಹೋಗುವ ರಸ್ತೆಯಲ್ಲಿರುವ ಮನೆಯ ಮೇಲೆ ಜಂಟಿ ದಾಳಿ ನಡೆಸಿದೆ. ಪೊಲೀಸರು ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಕ್ರಮ ವೇಶ್ಯಾವಾಟಿಕೆ ಚಟುವಟಿಕೆ ನಡೆಯುತ್ತಿರುವುದು ದೃಢಪಟ್ಟಿದೆ. ದಂಧೆ ನಡೆಸುತ್ತಿದ್ದ 55 ವರ್ಷದ ಮನೆ ಮಾಲೀಕಿ, 32 ವರ್ಷದ ಮತ್ತೊಬ್ಬ ಮಹಿಳೆ ಹಾಗೂ ಆಶ್ರಯ ಬಡಾವಣೆ ನಿವಾಸಿಯಾದ ಗ್ರಾಹಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಣ ಸಂಪಾದಿಸುವ ಉದ್ದೇಶದಿಂದ ಮನೆ ಮಾಲೀಕಿ ತನ್ನ ಪರಿಚಯದ ಮಹಿಳೆಯರನ್ನು ಕರೆಸಿ ಗ್ರಾಹಕರಿಂದ ಹಣ ಪಡೆದು ಈ ಅಕ್ರಮ ದಂಧೆ ನಡೆಸುತ್ತಿದ್ದರು ಎಂಬುದು ವಿಚಾರಣೆ ವೇಳೆ ತಿಳಿದುಬಂದಿದೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ನಗದು ಹಣ ಹಾಗೂ ಅಕ್ರಮ ಚಟುವಟಿಕೆಗೆ ಬಳಸುವ ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಆಷಾಢ ಮಾಸ ಬಂತಂದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಊರ ದೇವತೆಗಳ ಸದ್ದು ಬಲುಜೋರು. ನಗರದ ಗಂಗಮ್ಮಗುಡಿ ರಸ್ತೆಯ ಬಂಡಿ ಮಾಂಕಾಳಮ್ಮ, ಬಿಬಿ ರಸ್ತೆಯಲ್ಲಿ ಸರ್ಕಲ್ ಮಾರಮ್ಮ ದೇವತೆಗಳನ್ನು ಪಟ್ಟಕ್ಕೆ ಕೂರಿಸಿ ತಂಬಿಟ್ಟು ದೀಪದ ಮೆರವಣಿಗೆ ಮಾಡಿ ಹೆಣ್ಣು ದೇವತೆಗಳಿಗೆ ಕುರಿ ಕೋಳಿ ಬಲಿ ಕೊಟ್ಟು ತಮ್ಮ ಹರಕೆಯನ್ನು ಈಡೇರಿಸಮ್ಮ ಎಂದು ಬೇಡಿಕೊಳ್ಳುವ ಪ್ರಾರ್ಥನೆ ನಡೆದಿತ್ತು. ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ, ರೈತ ಸಮುದಾಯ ನೆಮ್ಮದಿಯಾಗಿರಲಿ, ಜನರಿಗೆ ಆಹಾರ ಧಾನ್ಯಗಳು ಬೆಳೆದುಕೊಡಲಿ ಎಂದು ಆಶಿಸಿದ್ದರು. ಆಷಾಢ ಮಾಸದ ಬಾಡೂಟದ ಗಮನವು ಇಡೀ ಚಿಕ್ಕಬಳ್ಳಾಪುರ ನಗರವೆಲ್ಲ ಗಮಗಮಿಸುವಂತೆ ಮಾಡಿದೆ. ನಗರದ ಕೆಲವು ಬಡಾವಣೆಗಳಲ್ಲಿ 16 ವರ್ಷಗಳಿಂದ ಮಾಡುತ್ತಿದ್ದ ಜಾತ್ರೆಗಳಿಗೆ ಚಾಲನೆ ಕೊಟ್ಟಿದ್ದರೆ, ಪ್ರತಿ ವರ್ಷ ಆಚರಿಸುತ್ತಿರುವ ಅಣ್ಣಮ್ಮ ದೇವಿ ಜಾತ್ರೆ, ಬಿಬಿ ರಸ್ತೆ ಸರ್ಕಲ್ ಮಾರಮ್ಮ ಜಾತ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ ವಿಭಿನ್ನ ಹಾಗೂ ವಿಜೃಂಭಣೆಯಿಂದ ನಡೆಸಿದರು. ಇನ್ನು ಗಂಗಮ್ಮಗುಡಿ ರಸ್ತೆ 26ನೇ ವಾರ್ಡಿನ ಬಂಡಿ ಮಾಂಕಾಳಮ್ಮ ಜಾತ್ರೆ 3 ವರ್ಷಕ್ಕೊಮ್ಮೆ ಮಾಡುತ್ತಿದ್ದು, ಇಂದು ಅದ್ದೂರಿ ಮೆರವಣಿಗೆ, ತಂಬಿಟ್ಟು ದೀಪಗಳ ಆರತಿ ಬೆಳಗಿದರು. ಏರಿಯಾ ಹುಡುಗರು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ಬಂಡಿ ಮಾಂಕಾಳಮ್ಮ ಜಾತ್ರೆ ನೆರವೇರಿಸಿದ ಯುವಕರಲ್ಲಿ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷ ದೇವರಾಜ್ ಮಾತನಾಡಿ, 3 ವರ್ಷಕ್ಕೊಮ್ಮೆ ನಡೆಯುವ ಬಂಡಿ ಮಾಂಕಾಳಮ್ಮ ಜಾತ್ರೆ ಮಾಡುತ್ತಲೇ ಮಳೆಯ ಅಬ್ಬರ ಪ್ರಾರಂಭವಾಗುತ್ತದೆ. ಹಾಗೆಯೇ ಇಂದು ನಾವು ಮಾಡುತ್ತಿರುವ ಜಾತ್ರೆ ಮಳೆಯಲ್ಲೇ ನೆನೆದುಕೊಂಡು ಮಾಡುತ್ತಿದ್ದೇವೆ ಎಂದರು. ದೇವರ ಪವಾಡ ಎನ್ನುವಂತಿದೆ. ಹೀಗೆಯೇ ಮಳೆ ಬೆಳೆ ಚೆನ್ನಾಗಿ ಆಗಿ ಜನರು ಸುಖ ಸಂತೋಷದಿಂದ ಇರಬೇಕು ಎಂದರು. ವಿಶೇಷವಾಗಿ ಇವತ್ತೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೂ ಹಾಗೂ ನಮ್ಮ ವಾರ್ಡ್ 25, 26, 27, 28ನೇ ವಾರ್ಡ್ ಎಲ್ಲರೂ ಸೇರಿ ನಾವು ಜಾತ್ರೆ ಬಂಡಿ ಕಾಳಮ್ಮ, ಸಪ್ಪಲಮ್ಮ, ಗಂಗಮ್ಮನ ಜಾತ್ರೆ ಮಾಡ್ತಾ ಇದ್ದೀರಿ. ನಮ್ಮ ಪೂರ್ವಿಕರ ಕಾಲದಾಗಿನಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಅಣ್ಣಮ್ಮ ತಾಯಿನ ನಾವು 10 ವರ್ಷಗಳಿಂದ ಬಂಡಿ ಕಾಳಮ್ಮನ ತರ್ತಾ ಇದ್ದೀರಿ. ಏನು ಆ ಅಮ್ಮನ ತಂದಾಗಿನಿಂದ ನಮ್ಮ ಜನಗಳಿಗೆಲ್ಲ ಕಷ್ಟಗಳೆಲ್ಲ ತೆರೆದು ಸುಖ ಸಿಕ್ಕೈತೆ. ಅದಕ್ಕೋಸ್ಕರಾಗಿ ನಾವು ವರ್ಷಕ್ಕೊಂದ್ಸಾರಿ ಇವಾಗ 3 ವರ್ಷಕ್ಕೊಂದ್ಸಾರಿ ಇಟ್ಕೊಂಡಿದ್ದೀರಿ. ಇನ್ಮೇಲೆ ವರ್ಷನೂ ಆ ಅಮ್ಮನ ತಾಯಿ ಆಶೀರ್ವಾದ ಇದೇ ಥರನೇ ಇದ್ದರೆ ನಾವು ವರ್ಷನೂ ಮಾಡಬೇಕು ಅಂದ್ಕೊಂಡಿದ್ದೀರಿ. ಇವತ್ತೇನು ಬಿಬಿ ರಸ್ತೆ ಸರ್ಕಲ್ ಮಾರಮ್ಮ ದೇವಾಲಯದ ಸಮುಚ್ಚಯದಲ್ಲಿ ಸರ್ಕಲ್ ಮಾರಮ್ಮ ಜಾತ್ರಾ ಮಹೋತ್ಸವ ಸಮಿತಿ ಪದಾಧಿಕಾರಿ ಮಂಜುನಾಥ್ ಮಾತನಾಡಿ, ಬೆಂಗಳೂರಿನಿಂದ ಸರ್ಕಲ್ ಮಾರಮ್ಮನವರನ್ನು ತಂದು ಪೂಜಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಸರ್ಕಲ್ ಮಾರಮ್ಮ ಜಾತ್ರೆಗೆ ಮಾತೆಯರು ತಂಬಿಟ್ಟು ದೀಪಗಳ ಮೆರವಣಿಗೆ, ಆನಂತರ ಮುತ್ತೈದೆಯರಿಗೆ ಬಳೆ ನೀಡುವ ಸಂಪ್ರದಾಯ, ಆನಂತರ ಬಂಧು ಬಳಗ ಹಾಗೂ ಸ್ನೇಹಿತರಿಗೆ ಬಾಡೂಟದ ಆತಿಥ್ಯ ಸಂಭ್ರಮದಿಂದ ನಡೆಯುತ್ತಿದೆ ಎಂದರು. ಸರ್ಕಲ್ ಮಾರಮ್ಮ ಸೇವಾ ಸಮಿತಿ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಸುಮಾರು ನಮ್ಮ ಹಿರಿಯರು ಹಲವಾರು ಹಿರಿಯರು ಸೇರಿ ಜಾತ್ರೆ ಮಾಡ್ತಾಯಿದ್ರು. ಫಸ್ಟು ಸಪ್ಲಮ್ಮ, ಮುತ್ಯಾಲಮ್ಮ, ಪಟಾಲಮ್ಮ, ಗಂಗಮ್ಮ ತಂದು ಜಾತ್ರೆ ಮಹೋತ್ಸವ ಮಾಡ್ತಾಯಿದ್ರು. 2008ರಿಂದ ಬೆಂಗಳೂರು ನಗರ ದೇವತೆ ಆದಂಥ ಸರ್ಕಲ್ ಮಾರಮ್ಮನ ತಂದು ವೈಭವವಾಗಿ ಜಾತ್ರೆ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮಲ್ಲಿ ಜಾತ್ರೆ ಅಂದರೆ ವಿಶೇಷವಾಗಿ ಸುಮ್ಮನೆ ಅರ್ಶನ ಕೊಡೋದು. ಯಾವ ರೀತಿ ನಾವು ಮನೆಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಅರ್ಶನ ಕೊಡ್ತೀವಿ, ಬ್ಲೌಸು, ತೆಂಗಿನಕಾಯಿ, ಒಂದು ಫ್ರೂಟ್ಸು, ಬಳೆ, ಅರ್ಶನ ಕೊಟ್ಟು ಶುಕ್ರವಾರ 7ನೇ ತಾರೀಕು ಸಂಜೆ 3 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕೊಡ್ತೀವಿ. ಸುಮಾರು ಎಷ್ಟು ಸಾವಿರಾರು ಭಕ್ತಾದಿಗಳು ಬಂದರೂ ಸುಮ್ಮನೆ ಕೊಡ್ತೀವಿ.
ಈ ವೇಳೆ ನಗರಸಭಾ ಮಾಜಿ ಸದಸ್ಯ ಚಂದ್ರಶೇಖರ್, ಲೋಕೇಶ್, ಮೆಕ್ಯಾನಿಕ್ ರಾಕೇಶ್, ಆಚಾರಿ ಇತರರು ಇದ್ದರು. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದೆ. ರಾಜ್ಯದಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ಪರದಾಡುವ ಪರಿಸ್ಥಿತಿ ಇದೆ. ಹೀಗಿರುವಾಗ ತಮಿಳುನಾಡಿಗೆ ನೀರು ಹರಿಸಿದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ನಿಂಗರಾಜಗೌಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ನಿಂಗರಾಜಗೌಡರು, CWRC ಮತ್ತು CWMA ನೀಡಿರುವ ವರದಿಗಳು ಸಂಪೂರ್ಣ ಅವೈಜ್ಞಾನಿಕವಾಗಿವೆ. ಬೆಂಗಳೂರಿನಲ್ಲಿ ಜನರಿಗೆ ಕುಡಿಯಲು ನೀರಿಲ್ಲದೆ ಪರದಾಡ್ತಿದ್ದಾರೆ. ತಮಿಳುನಾಡು ಸರ್ಕಾರ 2ನೇ ಬೆಳೆಗೆ ನೀರು ಕೇಳ್ತಿದೆ ಅಂತ ಕಿಡಿಕಾರದರು. ನಮ್ಮ ರಾಜ್ಯದಲ್ಲಿ ರೈತರು ಬೆಳೆ ಬೆಳೆಯಬೇಡಿ ಅಂತ ಹೇಳುವ ನಾಯಕರು ತಮಿಳುನಾಡಿಗೆ ನೀರು ಹರಿಸಲು ಮುಂದಾಗ್ತಿರೋದು ದುರಂತ. ಸುಪ್ರೀಂ ಕೋರ್ಟ್ ಹಾಗೂ ಕಾವೇರಿ ಪ್ರಾಧಿಕಾರದಲ್ಲಿ ನಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ನಡೆಸಿದ DK ಶಿವಕುಮಾರ್ ಅವರು ಈಗ ಅಧಿಕಾರದಲ್ಲಿದ್ದು ಈ ಯೋಜನೆಗೆ ತಕ್ಷಣ ಚಾಲನೆ ನೀಡಬೇಕು ಮತ್ತು ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು. ಮೊನ್ನೆಯಷ್ಟೇ ಕೇರಳದಲ್ಲಿ ಮಳೆಯಾಗಿ ವೈನಾಡಿನಲ್ಲಿ ಮಳೆಯಾಗಿ ಬರ್ತಿರುವ ನೀರಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಬೇಕು. ವಿರೋಧ ಪಕ್ಷದಲ್ಲಿರುವಾಗ ಬೆಂಗಳೂರಿನಿಂದ ಜಾಥಾ ಹೊರಡಿ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದು ಶಾಶ್ವತ ಪರಿಹಾರ ತರುವ ನಿಟ್ಟಿನಲ್ಲಿ ಜಾಥಾ ಹೊರಟಿದ್ರಿ. ಇದೀಗ ಪ್ರಸ್ತುತ ಮುಖ್ಯಮಂತ್ರಿಯಾಗಿದ್ದೀರಿ, ನೀವೇ ಇದನ್ನು ಜಾರಿ ಮಾಡಬೇಕು. ಇದಕ್ಕೆ ಶಾಶ್ವತ ಪರಿಹಾರವನ್ನು ನಿಮ್ಮ ಕಾಲದಲ್ಲಿಯೇ ಕಾಣಬೇಕು ಅಂತ ಆಗ್ರಹಿಸ್ತೇನೆ ಅಂದರು. ದೊಡ್ಡ ಬೃಹತ್ ಹೋರಾಟವನ್ನು ಕರವೇ ಸ್ವಾಭಿಮಾನಿ ಸೇನೆ ತಂಡ ಹಮ್ಮಿಕೊಂಡಿತ್ತು. ನಾವು ಕುಡಿಲಿಕ್ಕೆ ಬೆಂಗಳೂರಿನವ್ರಿಗೆ ನೀರಿಲ್ಲ, ನೀರು ಕೇಳ್ತಾ ಇರೋದು ತಮಿಳುನಾಡು 2ನೇ ಬೆಳೆ ಬೆಳೀಲಿಕ್ಕೆ ಕೇಳ್ತಾ ಇದೆ. ಇಲ್ಲಿ DK ಶಿವಕುಮಾರ್ ನೀವು ಯಾರು ಬೆಳೆ ಬೆಳಿಬೇಡಿ ಅಂತಾರೆ, ರೈತರಿಗೆ ಯಾರು ಈಗ ಬೆಳೆ ಹಾಕ್ಬೇಡಿ ಅಂತಾರೆ. ತಮಿಳುನಾಡಿಗೆ 2ನೇ ಬೆಳೆ ಬೆಳೀಲಿಕ್ಕೆ ನೀರು ಕೇಳ್ತಾ ಇದೆ ಅದು. ಹಾಗಾಗಿ ನಾವು ಅದರ ವಿರುದ್ಧವಾಗಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದೇ ವೇಳೆ ತಮಿಳುನಾಡಿನ ನಾಯಕರ ನಡೆಗೂ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ಒಂದೆಡೆ ಮೇಕೆದಾಟು ಅಣೆಕಟ್ಟು ಕಟ್ಟಲು ಬಿಡೋದಿಲ್ಲ ಅಂತೀರಿ, ಇನ್ನೊಂದೆಡೆ ನೀರು ಬೇಕು ಅಂತ ಪಟ್ಟು ಹಿಡಿತೀರಿ. ತಮಿಳುನಾಡಿನ ನಾಯಕರು ತಜ್ಞರ ತಂಡವನ್ನು ಕಳುಹಿಸಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ನಮ್ಮಲ್ಲೇ ನೀರಿಲ್ಲದೆ ಇರುವಾಗ ನೀರು ಬಿಡಲು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿರುವುದು ಅವರ ಅಭಿಮಾನಿಗಳಲ್ಲಿ ಮತ್ತು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಆಕ್ರೋಶಗೊಂಡಿರುವ ಬೆಂಬಲಿಗರು ಇಂದು ಗುಡಿಬಂಡೆ ಪಟ್ಟಣದಲ್ಲಿ ಬೃಹತ್ ರಸ್ತೆ ತಡೆ ಹಾಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ನಾಳೆ ಅಂದರೆ ಆಗಸ್ಟ್ 5ರಂದು ಗುಡಿಬಂಡೆ ಬಂದ್ಗೆ ಕರೆ ನೀಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಸಮಾಧಾನದ ಬೆಂಕಿ ಭುಗಿಲೆದ್ದಿದೆ. ಶಾಸಕ SN ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿಗಿರಿ ಸಿಗಲಿಲ್ಲ ಎಂಬ ಕೋಪದಲ್ಲಿ ಆಕ್ರೋಶಗೊಂಡಿರುವ ಕಾರ್ಯಕರ್ತರು ಇಂದು ಗುಡಿಬಂಡೆ ಪಟ್ಟಣದಲ್ಲಿ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಯಾರೇ ಒಬ್ಬ ವ್ಯಕ್ತಿಯ ಮೇಲೆ ಮಾತಾಡುವಾಗ ಆಧಾರಗಳಿರಬೇಕಾಗ್ತದೆ. ಮಲ್ಲಿಕಾರ್ಜುನ್ ಅವರನ್ನ ಮಂತ್ರಿಯಾಗಿ ಮಾಡುದು. ಆಮೇಲೆ ಗಾಯತ್ರಿ ಅವರಿಗೆ ಪ್ರೋತ್ಸಾಹ ಕೊಟ್ಟಂತ ನಾನು ಒಬ್ಬ ಪ್ರೋತ್ಸಾಹ ಕೊಟ್ಟಂತವರು. ಹೊಸಕೋಟೆಯಲ್ಲಿ ಇಂಟರ್ಕ್ಯಾಸ್ಟ್ ಮದುವೆ ಮಾಡಿದಾಗ DSP ಅವರು ಅವ್ರಿಗೆ ಚಾರ್ಜರ್ ಕೊಡುವಾಗ ನಾನೇ DSP. ಗುಡಿಬಂಡೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿ ಎದುರು ಧರಣಿ ಕುಳಿತು ತಮ್ಮ ಆಕ್ರೋಶ ಹೊರಹಾಕಿದರು. ಶಾಸಕ ಸುಬ್ಬಾರೆಡ್ಡಿ ಪರ ಜೈಕಾರ ಕೂಗಿದ ಅಭಿಮಾನಿಗಳು ಸಚಿವ ಸ್ಥಾನ ತಪ್ಪಿದ್ದಕ್ಕೆ ರಾಜ್ಯ ನಾಯಕರ ವಿರುದ್ಧ ಕಿಡಿಕಾರಿದರು. ಬಳಿಕ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ವೇಳೆ ಕೋಲಾರ ಸಂದೇಶ್ ವಿರುದ್ಧ ಗರಂ ಆದ ಬೆಂಬಲಿಗರು ಸಂದೇಶ್ ಅವರು ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ತಕ್ಷಣವೇ ಅವರ ವಿರುದ್ಧ ಕ್ರಮ ಕೈಗೊಂಡು ಬಂಧಿಸಬೇಕೆಂದು ಆಗ್ರಹಿಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾವೇರಿರುವ ಈ ಭಿನ್ನಮತ ನಾಳಿನ ಬಂದ್ನಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಲಿದೆ ಮತ್ತು ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಸುಬ್ಬಾರೆಡ್ಡಿ ಬೆಂಬಲಿಗರನ್ನು ಶಾಂತಗೊಳಿಸಲು ಏನು ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂಬ ಸಂಕಲ್ಪದೊಂದಿಗೆ ಸರ್ಕಾರ ಯೋಚಿಸಿದರೆ ಶಾಲೆಗಳು ಮುಚ್ಚುವ ಹಂತಕ್ಕೆ ಹೋಗುವುದಿಲ್ಲವೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ನಿಂಗರಾಜಗೌಡರು ತಿಳಿಸಿದರು. ದೀಪ ಬೆಳಗುವ ಮುಖಾಂತರ ಗಿಡಕ್ಕೆ ನೀರನ್ನು ಶಾಲೆಗಾಗಿ ಉದ್ಯಾನವನವನ್ನು
ಸಾದಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯ ಮಹಿಳಾ ಘಟಕದ ವತಿಯಿಂದ ಆಯೋಜಿಸಿದ್ದ ಶಾಲೆಗೊಂದು ಕೊಡುಗೆ ಶಿಕ್ಷಕರಿಗೆ ಸನ್ಮಾನ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 10 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ರಾಜ್ಯಾಧ್ಯಕ್ಷ ನಿಂಗರಾಜಗೌಡರು ಮಾತನಾಡಿ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆಯಾಗಿರುವ ಈ ಭಾಗದ ಅನುರಾಧ ಅಶೋಕ್ ರವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮತ್ತು ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ತಮ್ಮ ಹುಟ್ಟುಹಬ್ಬಕ್ಕೆ ಸಮಾಜಕ್ಕೆ ಏನಾದರೂ ಒಂದು ಶಾಶ್ವತ ಕೊಡುಗೆ ನೀಡಬೇಕೆಂಬ ಹಂಬಲದಿಂದ ಶಿಥಿಲಾವಸ್ಥೆಯಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಸುಣ್ಣ ಬಣ್ಣ ಹೊಡಿಸುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಇವರ ಸೇವೆ ಸಂಘಟನೆಗೆ ಮತ್ತಷ್ಟು ಶಕ್ತಿ ತುಂಬುವಂತಾಗಿದೆ ಎಂದರು. ಶಾಲೆಗಳು ಇವತ್ತು ಮಾಸ್ಟರ್ ಹೇಳಿದಂಗೆ, ಮುಖ್ಯೋಪಾಧ್ಯಾಯರು ಹೇಳಿದಂಗೆ ಸೋರ್ತಾ ಇದ್ದಾವೆ. ಮತ್ತೆ ಎಷ್ಟೋ ವರ್ಷ ಓದ್ತಾ ಇರ್ಬೇಕಾದ್ರೆ ಬಿದೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನನ್ನ ಬರ್ತ್ಡೇ ಕಾರ್ಯಕ್ರಮ, ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅಧ್ಯಕ್ಷನ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಯಾಕೆ ಅನ್ಕೋಬಾರದು? ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಕರವೇ ಸ್ವಾಭಿಮಾನಿ ಸೇನೆ ತಂಡ ಸೇರಿ ಒಂದು ರಾಜ್ಯದ ಇಡೀ 30 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಈ ತರ ಶಿಥಿಲಗೊಂಡಿದ್ದಾವೆ ಅದಕ್ಕೆ ಸುಣ್ಣ ಬಣ್ಣ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಮಾತುಕತೆ ಮಾಡಿ ಮೊದಲನೇದಾಗಿ ತಾಯಿ ಭುವನೇಶ್ವರಿ ಉಗಮವಾದ ಸ್ಥಳ, ಹುಟ್ಟಿರುವ ಸ್ಥಳ ನೋಡಿರ್ಬೇಕು ನೀವು. ವಿಜಯನಗರ ಹೊಸಪೇಟೆಯಲ್ಲಿ ಒಂದು ಶಾಲೆ, ಸುಮಾರು ದೊಡ್ಡ 400 ಮಕ್ಕಳುಗಳಿದ್ದಾವೆ. ಇದೇ ಸಂದರ್ಭದಲ್ಲಿ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಅನುರಾಧ ಅಶೋಕ್ ರವರು ಶಾಲೆಗೆ ಕೃಷಿ ಸಲಕರಣೆಗಳನ್ನು ಹಸ್ತಾಂತರಿಸಿದ್ರು. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡೆದುಕೊಂಡ 10 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಒದಗಿಸಿಕೊಡಲಾಯಿತು. ನಂತರ ಶಾಲಾ ಶಿಕ್ಷಕರನ್ನ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ಶಾರದಾ, ಹಿರಿಯ ಶಿಕ್ಷಕ ನಿಂಗಪ್ಪ, ಆಪ್ತ ಸಲಹೆಗಾರ ಸುರೇಶ್, ಯುವ ಘಟಕದ ಅಧ್ಯಕ್ಷೆ ಜಯಶೀಲಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ಅಧ್ಯಕ್ಷೆ ರತ್ನಮ್ಮ, ಕಾರ್ಯದರ್ಶಿ ಚೌಡಮ್ಮ, ಮಂಜಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಹೆಂಡತಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದ ವ್ಯಕ್ತಿಯೊಬ್ಬ ಕೊನೆಗೆ ಆಕೆಯ ಸಮಾಧಿಯ ಪಕ್ಕದಲ್ಲೇ ಸಾವಿಗೆ ಶರಣಾಗಿದ್ದು, ಈತನ ಸಾವು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಹೌದು, ಕೋಲಾರ ನಗರದ ಗಾಂಧಿನಗರದ ಸ್ಮಶಾನದಲ್ಲಿ 28 ವರ್ಷದ ಯುವಕ ಸಾವಿಗೆ ಶರಣಾಗಿದ್ದಾನೆ. ಮೃತನನ್ನ ಗಾಂಧಿನಗರದ ನಿವಾಸಿ 28 ವರ್ಷದ ಚರಣ್ ಅಂತ ಗುರುತಿಸಲಾಗಿದೆ. ಇಂದು ಬೆಳಿಗ್ಗೆ ವಾಕಿಂಗ್ಗೆ ಬಂದ ವಾಯು ವಿಹಾರಿಗಳು ಶವ ಕಂಡು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದಿದ್ದಂತೆ ಘಟನಾ ಸ್ಥಳಕ್ಕೆ ಧಾವಿಸಿದ ಗಲ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಈ ಆತ್ಮಹತ್ಯೆಯ ಹಿಂದೆ ಒಂದು ಕಣ್ಣೀರಿನ ಕಥೆ ಇದೆ. ಮೃತ ಚರಣ್ ಕೊಲೆ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಜೈಲು ಪಾಲಾಗಿದ್ದ. ಈತ ಜೈಲಿನಲ್ಲಿದ್ದಾಗ ಈತನ ಹೆಂಡತಿ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಕೇವಲ 2 ತಿಂಗಳ ಹಿಂದೆಯಷ್ಟೇ ಜಾಮೀನು ಪಡೆದು ಹೊರಬಂದಿದ್ದ ಚರಣ್ ಹೆಂಡತಿಯನ್ನು ಕಳೆದುಕೊಂಡ ವಿರಹದಲ್ಲಿದ್ದ ಎನ್ನಲಾಗಿದೆ. ಕೊನೆಗೆ ಇಂದು ಬೆಳಗಿನ ಜಾವ ಗಾಂಧಿನಗರದ ಸ್ಮಶಾನದಲ್ಲಿದ್ದ ತನ್ನ ಹೆಂಡತಿಯ ಸಮಾಧಿಯ ಪಕ್ಕವೇ ಸಾವಿಗೆ ಶರಣಾಗಿದ್ದು ತನ್ನ ಜೀವನವನ್ನು ಅಂತ್ಯಗೊಳಿಸಿದ್ದಾನೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು, ಇದಕ್ಕೆ ನೇರ ಕಾರಣ ನೇಮಕಾತಿಗಳಲ್ಲಿ ಹಾಗೂ ವರ್ಗಾವಣೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಭ್ರಷ್ಟಾಚಾರವೇ ನೇರ ಕಾರಣವಾಗಿದೆ. ಕಳೆದ 3 ದಶಕಗಳಿಂದ ಬಹುತೇಕ ರಾಜ್ಯದಲ್ಲಿ ನಡೆದಿರುವ ಎಲ್ಲ ನೇಮಕಾತಿಗಳು ಭ್ರಷ್ಟಾಚಾರದಿಂದ ಕೂಡಿದ್ದು, ಅರ್ಹರು ಮತ್ತು ಬಡವರು ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಆರೋಪಿಸಿದರು. ಗುಡಿಬಂಡೆ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕೆಪಿಆರ್ಎಸ್ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಾರಾಯಣ ರೆಡ್ಡಿ ಮಾತನಾಡಿ, ಅಕ್ರಮವಾಗಿ ಮತ್ತು 16 ಲಕ್ಷ ಲಂಚ ನೀಡಿ ಸರ್ಕಾರಿ ಉದ್ಯೋಗ ಪಡೆದವರು ಭ್ರಷ್ಟಾಚಾರವನ್ನು ತಮ್ಮ ಸೇವಾ ಅವಧಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೆಪಿಎಸ್ಸಿ ಮೂಲಕ ನೇಮಕ ಮಾಡಿಕೊಳ್ಳುವುದು ಅಕ್ರಮಗಳಿಗೆ ಕಾರಣವಾಗುತ್ತದೆ ಮತ್ತು ತಡವಾಗುತ್ತದೆ ಎಂಬ ಕಾರಣ ನೀಡಿ ಕರ್ನಾಟಕ ಪರೀಕ್ಷಾ ಮಂಡಳಿ ಮೂಲಕ ನೇಮಕಾತಿಯನ್ನು ಸರ್ಕಾರದ ಅನೇಕ ಇಲಾಖೆಯ ಮಾಡಿಕೊಂಡಿದೆ. ಇತ್ತೀಚೆಗೆ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾವ್ಕಾರ್ ತನ್ನ ಸ್ವಂತ ಮಕ್ಕಳಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳಲು ಅಕ್ರಮವೆಸಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಿಕ್ಕಿಹಾಕಿಕೊಂಡ ನಂತರ ಅಧ್ಯಕ್ಷ ಸ್ಥಾನದಿಂದ ವಜಾಗೊಂಡಿದ್ದಾರೆ. ಅಕ್ರಮಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಕೂಡ ಅದನ್ನು ಸರಿಪಡಿಸುವ ಯಾವ ಪ್ರಯತ್ನವನ್ನು ಸರ್ಕಾರಗಳು ಮಾಡುತ್ತಿಲ್ಲ. ಕೇವಲ ಕಣ್ಣೊರೆಸುವ ತಂತ್ರವಾಗಿ ಅಕ್ರಮಗಳು ಹೊರಬಂದಂಥ ಸಂದರ್ಭದಲ್ಲಿ ತನಿಖೆ ನಡೆಸಲಾಗುತ್ತದೆ ಎಂದು ತೋರಿರುವುದು ಮತ್ತು ಪರೀಕ್ಷೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿ ಜನರಿಗೆ ಮಂಕುಬೂದು ಏರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಹರಿನಾಥ್ ರೆಡ್ಡಿ ಮಾತನಾಡಿ, ಸರ್ಕಾರದ ಇಲಾಖೆಗಳಲ್ಲಿ ಪದೋನ್ನತಿ ಮುಂಬಡ್ತಿಗಾಗಿ ನಡೆಯುವ ಇಲಾಖೆ ಪರೀಕ್ಷೆಗಳನ್ನು ಸಹ ಲೋಕಸೇವಾ ಆಯೋಗದ ನಡೆಸುತ್ತದೆ. ಇವುಗಳಲ್ಲಿ ನಡೆಯುವ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ಬೆಳಕಿಗೆ ಬರುವುದೇ ಇಲ್ಲ. ಕೆಪಿಎಸ್ ಹಗರಣಗಳ ಬಗ್ಗೆ ನ್ಯಾಯಾಲಯದ ತೀರ್ಪು ಮತ್ತು ಆದೇಶಗಳನ್ನು ಸಹ ಜಾರಿಗೆ ತರದ ಲೋಕಸೇವಾ ಆಯೋಗ ಮತ್ತು ಸರ್ಕಾರಗಳು
ಇಂದು ರಾಜ್ಯದ ಯುವಜನರ ಸಂಪೂರ್ಣ ವಿಶ್ವಾಸ ಕಳೆದುಕೊಂಡಿವೆ ಎಂದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ರೆಡ್ಡಿ, ಎಂಪಿ ಕಾರ್ಯದರ್ಶಿ ಹನುಮಪ್ಪ, ಕಾರ್ಯದರ್ಶಿ ಅಶ್ವಥ್ ರೆಡ್ಡಿ, ದೇವರಾಜ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ನಗರ ದೇವತೆ ಮನೆ ಮಾಡಿದೆ. ಕೋಲಾರದ ಶಕ್ತಿ ದೇವತೆ ಮೈಸೂರು ಚಾಮುಂಡೇಶ್ವರಿ ದೇವಿಯ ಪ್ರತಿರೂಪವಾಗಿರುವ ಕೋಲಾರಮ್ಮನ ದರ್ಶನ ಮಾಡಲು ಜನ ಸಾಗರವೇ ಹರಿದು ಬಂದಿದೆ. ಕೋಲಾರಮ್ಮ ಜನ್ಮದಿನೋತ್ಸವ ಹಿನ್ನೆಲೆ ದೇವಾಲಯಕ್ಕೆ ಜನಸಾಗರ ಹರಿದು ಬಂದಿದ್ದು, ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದರು. ದೇವಾಲಯಕ್ಕೆ ಭಕ್ತರಿಂದ ಅದ್ಧೂರಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅಮ್ಮನವರ ಜನ್ಮದಿನಾಚರಣೆ ಹಿನ್ನೆಲೆ ದೇವಾಲಯಕ್ಕೆ ಬರುವ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಸತ್ಕಾರ ಮಾಡಲಾಗುತ್ತಿದೆ. ಕೋಲಾರಮ್ಮ ಉತ್ಸವ ಮೂರ್ತಿಗೂ ಅದ್ಧೂರಿ ಅಲಂಕಾರ ಮಾಡಲಾಗಿದೆ. ಇಲ್ಲಿನ ಕೋಟೆಯಲ್ಲಿರುವ ಕೋಲಾರಮ್ಮ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯ ನೆರವೇರಿದೆ. ಲಲಿತ ಸಹಸ್ರನಾಮ, ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿ ನಡೆಯಿತು. ಕೋಲಾರಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿಯ ಸಹೋದರಿ ಅಂತ ಹೇಳಲಾಗುತ್ತೆ. ಸುಮಾರು 4 ಅಡಿ ಎತ್ತರದ ಶಿಲೆಯಲ್ಲಿ ತಾಯಿಯ ರೂಪ ಅರಳಿದೆ. ಕೋಲಾರಮ್ಮ ದೇವಾಲಯದಲ್ಲಿ 5 ಅಡಿ ಎತ್ತರದ ಚೇಳೂರಮ್ಮ ದೇವಿ ಇದೆ. ಇದು ರಾಜ್ಯದಲ್ಲಿ ಅಪರೂಪದ ವಿಗ್ರಹವಾಗಿದೆ. ಮನೆಗಳಲ್ಲಿ ಕಾಣಿಸುವ ಚೇಳು, ಜರಿಗಳಂತಹ ವಿಷ ಜಂತುಗಳು ಅಪಾಯದಿಂದ ಪಾರಾಗಲು ಜನರು ಈ ದೇವಾಲಯಕ್ಕೆ ಬಂದು ಚೇಳೂರಮ್ಮನಿಗೆ ಹರಕೆ ಹೊತ್ತುಕೊಳ್ತಾರೆ. ಕೋಲಾರಮ್ಮ ಜನ್ಮದಿನೋತ್ಸವ ಹಿನ್ನೆಲೆ ದೇವಾಲಯ ತುಂಬೆಲ್ಲ ಅಲಂಕಾರ ಮಾಡಲಾಗಿದ್ದು, ಮುಂಜಾನೆಯಿಂದಲೂ ಭಕ್ತರು ಬಂದು ತಾಯಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ಮತ್ತೊಮ್ಮೆ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಬೀಡ್ಗಾನಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಭಕ್ತಿ ಸಂಭ್ರಮ ಹಾಗೂ ಸಾಂಪ್ರದಾಯಿಕ ವೈಭವಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ BK ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಮುಂಜಾನೆಯಿಂದಲೇ ಗಣಹೋಮ, ಅಭಿಷೇಕ, ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ವಿಶೇಷ ಅರ್ಚನೆ, ಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಭಕ್ತಿಭಾವದಿಂದ ನೆರವೇರಿದವು. ಜಾತ್ರೆ ಅಂಗವಾಗಿ ಮಹಿಳೆಯರು ಕೈಯಲ್ಲಿ ದೀಪಾರತಿ ಹಿಡಿದು ಭಕ್ತಿಭಾವದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ತಮಟೆ ವಾದ್ಯಗೋಷ್ಠಿ ಮೊಳಗಿದ ನಾದದ ನಡುವೆ ಗ್ರಾಮ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ಭಕ್ತರು ಜಯಘೋಷಗಳನ್ನು ಮೊಳಗಿಸುತ್ತಾ ದೇವರ ನಾಮಸ್ಮರಣೆ ನಡೆಸಿದ್ದು ಗ್ರಾಮದಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕ ಸುಬ್ಬಾರೆಡ್ಡಿಗೆ ಕೈತಪ್ಪಿದ ಸಚಿವ ಸ್ಥಾನ. ನಾಳೆ ಬುಧವಾರ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ಬಂದ್ಗೆ ಕರೆ. ನಿದ್ರೆ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರೈಲ್ವೆ ಬ್ರಿಡ್ಜ್ ಗೋಡೆಗೆ ಗುದ್ದಿದ ಟೊಮಾಟೊ ಟೆಂಪೋ. ಸ್ಥಳದಲ್ಲೇ ಚಾಲಕನ ದುರಂತ ಅಂತ್ಯ, ಟೆಂಪೋ ನಜ್ಜುಗೊಜ್ಜು.
ಊರ ಜಾತ್ರೆಯಲ್ಲಿ ಸೂರಿಗಾಗಿ ಬೇಡಿಕೆ ಮಳೆ ಸುರಿಸಮ್ಮ ಮನೆ ಕೊಡಿಸಮ್ಮ ಎಂದು ಸಪ್ಲಮ್ಮ ಮಾರಮ್ಮ ದೇವಿಗೆ ಮೊರೆಯಿಟ್ಟ ಚೇಡ್ತಿನ್ನೆ ಅಂಬೇಡ್ಕರ್ ನಗರ ವಾಸಿಗಳು. ಗೌರಿಬಿದೂರಲ್ಲಿ ಕಳ್ಳರ ಅಟ್ಟಹಾಸಕ್ಕೆ ಬ್ರೇಕ್ ಎಂಬುದೇ ಇಲ್ಲ. ಒಂದೇ ರಾತ್ರಿ 3 ಅಂಗಡಿಗಳಿಗೆ ಕನ್ನ. ವೇಶ್ಯಾವಾಟಿಕೆ ನಡೆಸಿದ್ದ ಮನೆ ಮೇಲೆ ಪೊಲೀಸರ ಮಿಂಚಿನ ದಾಳಿ. 2 ಮಹಿಳೆಯರು, ಓರ್ವ ಪುರುಷನ ಬಂಧನ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ.